ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ಆಗಸ್ಟ್ 7ರಂದು ಕಲಬುರಗಿ ಮಹಾನಗರ ಪಾಲಿಕೆಯ 23ನೇ ಅವಧಿಯ ಮೇಯರ್ ಮತ್ತು ಉಪಮೇಯರ್ 4 ಸ್ಥಾಯಿ ಸಮಿತಿಗಳಿಗೆ ಚುನಾವಣೆ ನಡೆಯುವಂತೆ ಪ್ರಾದೇಶಿಕ ಆಯುಕ್ತರು ಆದೇಶವನ್ನು ಹೊರಡಿಸಿರುವಂಥದ್ದು. ಕಲಬುರಗಿ ಮಹಾನಗರ ಪಾಲಿಕೆ ಒಟ್ಟು 55 ಸದಸ್ಯರ ಬಲಾಬಲ ಹೊಂದಿರುವಂಥ ಈ ಒಂದು ಪಾಲಿಕೆಯಲ್ಲಿ 27 ಜನ ಕಾಂಗ್ರೆಸ್ನ ಸದಸ್ಯರಿರುವಂಥದ್ದು, ಜೊತೆಗೆ 4 ಜನ JDSನ ಸದಸ್ಯರಿರುವಂಥದ್ದು, BJPಯ ಹಲವು ಸದಸ್ಯರು ಕೂಡ ಇರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಏನು ಸಾಕಷ್ಟು ಜನ MLAಗಳು ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ಕಾಂಗ್ರೆಸ್ನ MLA ಮತ್ತು ವಿಧಾನ ಪರಿಷತ್ ಸದಸ್ಯರು ಇರುವಂಥ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ಅಂದರೆ 23ನೇ ಅವಧಿಗೂ ಕೂಡ ಏನು ಕಲಬುರಗಿ ಮಹಾನಗರ ಪಾಲಿಕೆ ಗದ್ದುಗೆ ಅಡಿಯಲ್ಲಿ ಕಾಂಗ್ರೆಸ್ ಬಹುತೇಕ ಸಕ್ಸಸ್ ಆಗುತ್ತೆ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಈ ಬಾರಿ 23ನೇ ಅವಧಿಗೆ ಕಲಬುರಗಿ ಮಹಾನಗರ ಪಾಲಿಕೆಯ ಸಾಮಾನ್ಯ ವರ್ಗ ಮಹಿಳೆಗೆ ಮೇಯರ್ ಸ್ಥಾನ ಮೀಸಲಾಗಿದ್ದರೆ ಉಪಮೇಯರ್ ಹಿಂದುಳಿದ ವರ್ಗ ಬಿಗೆ ಸೇರಿರುವಂಥದ್ದು. ಸೊ ಹಾಗಾಗಿ ಎರಡೂ ಪಕ್ಷದಲ್ಲಿ ಮೇಯರ್ ಮತ್ತು ಉಪಮೇಯರ್ಗಾಗಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಆಗಸ್ಟ್ 7ರಂದು ಕಲಬುರಗಿಯ ಏನು ಟೌನ್ ಹಾಲ್ನಲ್ಲಿ 23ನೇ ಅವಧಿಯ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಕೂಡ ನಡೀತಾ ಇರುವಂಥದ್ದು. ಆದರೆ ಸದ್ಯದ ರಾಜಕೀಯ ಬಲಾಬಲ ನೋಡ್ತಾ ಹೋಗೋದಾದರೆ ಕಲಬುರಗಿ ಮಹಾನಗರ ಪಾಲಿಕೆಯ ಗದ್ದುಗೆ ಮತ್ತೊಮ್ಮೆ ಕಾಂಗ್ರೆಸ್ ಹಿಡಿಯುವಂಥ ಸಾಧ್ಯತೆ ಇರುವಂಥದ್ದು. ಆದರೆ BJP JDS ಮೈತ್ರಿ ಪಕ್ಷಗಳು ಕೂಡ ಹೇಗಾದರೂ ಮಾಡಿ ಈ ಬಾರಿ ಕಾಂಗ್ರೆಸ್ ಏನು ಪಾಲಿಕೆ ಗದ್ದಿಗೆ ಹಿಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ತಮ್ಮದೇ ಆದಂಥ ಪ್ಲ್ಯಾನನ್ನು ರೂಪಿಸ್ತಾ ಇರುವಂಥದ್ದು. ಆದರೆ ಬಲಾಬಲದಲ್ಲಿ ಎಲ್ಲೋ ಒಂದು ಕಡೆ ಮೈತ್ರಿ ಪಕ್ಷ ಹಿಂದೆ ಬೀಳ್ತಾ ಇರುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿರುವಂಥದ್ದು. ಹಾಗಾಗಿ ಈ ಬಾರಿ ಕೂಡ ಕಾಂಗ್ರೆಸ್ ಗದ್ದಿಗೆ ಹಿಡಿಯುತ್ತೆ ಅನ್ನುವಂಥದ್ದಂತೂ ಭಾಳ ಸ್ಪಷ್ಟವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ಆಗಸ್ಟ್ 7ರಂದು ಕಲಬುರಗಿ ಮಹಾನಗರ ಪಾಲಿಕೆಯ 23ನೇ ಅವಧಿಯ ಮೇಯರ್ ಮತ್ತು ಉಪಮೇಯರ್ 4 ಸ್ಥಾಯಿ ಸಮಿತಿಗಳಿಗೆ ಚುನಾವಣೆ ನಡೆಯುವಂತೆ ಪ್ರಾದೇಶಿಕ ಆಯುಕ್ತರು ಆದೇಶವನ್ನು ಹೊರಡಿಸಿರುವಂಥದ್ದು. ಕಲಬುರಗಿ ಮಹಾನಗರ ಪಾಲಿಕೆ ಒಟ್ಟು 55 ಸದಸ್ಯರ ಬಲಾಬಲ ಹೊಂದಿರುವಂಥ ಈ ಒಂದು ಪಾಲಿಕೆಯಲ್ಲಿ 27 ಜನ ಕಾಂಗ್ರೆಸ್ನ ಸದಸ್ಯರಿರುವಂಥದ್ದು, ಜೊತೆಗೆ 4 ಜನ JDSನ ಸದಸ್ಯರಿರುವಂಥದ್ದು, BJPಯ ಹಲವು ಸದಸ್ಯರು ಕೂಡ ಇರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಏನು ಸಾಕಷ್ಟು ಜನ MLAಗಳು ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ಕಾಂಗ್ರೆಸ್ನ MLA ಮತ್ತು ವಿಧಾನ ಪರಿಷತ್ ಸದಸ್ಯರು ಇರುವಂಥ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ಅಂದರೆ 23ನೇ ಅವಧಿಗೂ ಕೂಡ ಏನು ಕಲಬುರಗಿ ಮಹಾನಗರ ಪಾಲಿಕೆ ಗದ್ದುಗೆ ಅಡಿಯಲ್ಲಿ ಕಾಂಗ್ರೆಸ್ ಬಹುತೇಕ ಸಕ್ಸಸ್ ಆಗುತ್ತೆ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಈ ಬಾರಿ 23ನೇ ಅವಧಿಗೆ ಕಲಬುರಗಿ ಮಹಾನಗರ ಪಾಲಿಕೆಯ ಸಾಮಾನ್ಯ ವರ್ಗ ಮಹಿಳೆಗೆ ಮೇಯರ್ ಸ್ಥಾನ ಮೀಸಲಾಗಿದ್ದರೆ ಉಪಮೇಯರ್ ಹಿಂದುಳಿದ ವರ್ಗ ಬಿಗೆ ಸೇರಿರುವಂಥದ್ದು. ಸೊ ಹಾಗಾಗಿ ಎರಡೂ ಪಕ್ಷದಲ್ಲಿ ಮೇಯರ್ ಮತ್ತು ಉಪಮೇಯರ್ಗಾಗಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಆಗಸ್ಟ್ 7ರಂದು ಕಲಬುರಗಿಯ ಏನು ಟೌನ್ ಹಾಲ್ನಲ್ಲಿ 23ನೇ ಅವಧಿಯ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಕೂಡ ನಡೀತಾ ಇರುವಂಥದ್ದು. ಆದರೆ ಸದ್ಯದ ರಾಜಕೀಯ ಬಲಾಬಲ ನೋಡ್ತಾ ಹೋಗೋದಾದರೆ ಕಲಬುರಗಿ ಮಹಾನಗರ ಪಾಲಿಕೆಯ ಗದ್ದುಗೆ ಮತ್ತೊಮ್ಮೆ ಕಾಂಗ್ರೆಸ್ ಹಿಡಿಯುವಂಥ ಸಾಧ್ಯತೆ ಇರುವಂಥದ್ದು. ಆದರೆ BJP JDS ಮೈತ್ರಿ ಪಕ್ಷಗಳು ಕೂಡ ಹೇಗಾದರೂ ಮಾಡಿ ಈ ಬಾರಿ ಕಾಂಗ್ರೆಸ್ ಏನು ಪಾಲಿಕೆ ಗದ್ದಿಗೆ ಹಿಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ತಮ್ಮದೇ ಆದಂಥ ಪ್ಲ್ಯಾನನ್ನು ರೂಪಿಸ್ತಾ ಇರುವಂಥದ್ದು. ಆದರೆ ಬಲಾಬಲದಲ್ಲಿ ಎಲ್ಲೋ ಒಂದು ಕಡೆ ಮೈತ್ರಿ ಪಕ್ಷ ಹಿಂದೆ ಬೀಳ್ತಾ ಇರುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿರುವಂಥದ್ದು. ಹಾಗಾಗಿ ಈ ಬಾರಿ ಕೂಡ ಕಾಂಗ್ರೆಸ್ ಗದ್ದಿಗೆ ಹಿಡಿಯುತ್ತೆ ಅನ್ನುವಂಥದ್ದಂತೂ ಭಾಳ ಸ್ಪಷ್ಟವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ಆಗಸ್ಟ್ 7ರಂದು ಕಲಬುರಗಿ ಮಹಾನಗರ ಪಾಲಿಕೆಯ 23ನೇ ಅವಧಿಯ ಮೇಯರ್ ಮತ್ತು ಉಪಮೇಯರ್ 4 ಸ್ಥಾಯಿ ಸಮಿತಿಗಳಿಗೆ ಚುನಾವಣೆ ನಡೆಯುವಂತೆ ಪ್ರಾದೇಶಿಕ ಆಯುಕ್ತರು ಆದೇಶವನ್ನು ಹೊರಡಿಸಿರುವಂಥದ್ದು. ಕಲಬುರಗಿ ಮಹಾನಗರ ಪಾಲಿಕೆ ಒಟ್ಟು 55 ಸದಸ್ಯರ ಬಲಾಬಲ ಹೊಂದಿರುವಂಥ ಈ ಒಂದು ಪಾಲಿಕೆಯಲ್ಲಿ 27 ಜನ ಕಾಂಗ್ರೆಸ್ನ ಸದಸ್ಯರಿರುವಂಥದ್ದು, ಜೊತೆಗೆ 4 ಜನ JDSನ ಸದಸ್ಯರಿರುವಂಥದ್ದು, BJPಯ ಹಲವು ಸದಸ್ಯರು ಕೂಡ ಇರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಏನು ಸಾಕಷ್ಟು ಜನ MLAಗಳು ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ಕಾಂಗ್ರೆಸ್ನ MLA ಮತ್ತು ವಿಧಾನ ಪರಿಷತ್ ಸದಸ್ಯರು ಇರುವಂಥ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ಅಂದರೆ 23ನೇ ಅವಧಿಗೂ ಕೂಡ ಏನು ಕಲಬುರಗಿ ಮಹಾನಗರ ಪಾಲಿಕೆ ಗದ್ದುಗೆ ಅಡಿಯಲ್ಲಿ ಕಾಂಗ್ರೆಸ್ ಬಹುತೇಕ ಸಕ್ಸಸ್ ಆಗುತ್ತೆ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಈ ಬಾರಿ 23ನೇ ಅವಧಿಗೆ ಕಲಬುರಗಿ ಮಹಾನಗರ ಪಾಲಿಕೆಯ ಸಾಮಾನ್ಯ ವರ್ಗ ಮಹಿಳೆಗೆ ಮೇಯರ್ ಸ್ಥಾನ ಮೀಸಲಾಗಿದ್ದರೆ ಉಪಮೇಯರ್
ಹಿಂದುಳಿದ ವರ್ಗ ಬಿಗೆ ಸೇರಿರುವಂಥದ್ದು. ಸೊ ಹಾಗಾಗಿ ಎರಡೂ ಪಕ್ಷದಲ್ಲಿ ಮೇಯರ್ ಮತ್ತು ಉಪಮೇಯರ್ಗಾಗಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಆಗಸ್ಟ್ 7ರಂದು ಕಲಬುರಗಿಯ ಏನು ಟೌನ್ ಹಾಲ್ನಲ್ಲಿ 23ನೇ ಅವಧಿಯ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಕೂಡ ನಡೀತಾ ಇರುವಂಥದ್ದು. ಆದರೆ ಸದ್ಯದ ರಾಜಕೀಯ ಬಲಾಬಲ ನೋಡ್ತಾ ಹೋಗೋದಾದರೆ ಕಲಬುರಗಿ ಮಹಾನಗರ ಪಾಲಿಕೆಯ ಗದ್ದುಗೆ ಮತ್ತೊಮ್ಮೆ ಕಾಂಗ್ರೆಸ್ ಹಿಡಿಯುವಂಥ ಸಾಧ್ಯತೆ ಇರುವಂಥದ್ದು. ಆದರೆ BJP JDS ಮೈತ್ರಿ ಪಕ್ಷಗಳು ಕೂಡ ಹೇಗಾದರೂ ಮಾಡಿ ಈ ಬಾರಿ ಕಾಂಗ್ರೆಸ್ ಏನು ಪಾಲಿಕೆ ಗದ್ದಿಗೆ ಹಿಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ತಮ್ಮದೇ ಆದಂಥ ಪ್ಲ್ಯಾನನ್ನು ರೂಪಿಸ್ತಾ ಇರುವಂಥದ್ದು. ಆದರೆ ಬಲಾಬಲದಲ್ಲಿ ಎಲ್ಲೋ ಒಂದು ಕಡೆ ಮೈತ್ರಿ ಪಕ್ಷ ಹಿಂದೆ ಬೀಳ್ತಾ ಇರುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿರುವಂಥದ್ದು. ಹಾಗಾಗಿ ಈ ಬಾರಿ ಕೂಡ ಕಾಂಗ್ರೆಸ್ ಗದ್ದಿಗೆ ಹಿಡಿಯುತ್ತೆ ಅನ್ನುವಂಥದ್ದಂತೂ ಭಾಳ ಸ್ಪಷ್ಟವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ಆಗಸ್ಟ್ 7ರಂದು ಕಲಬುರಗಿ ಮಹಾನಗರ ಪಾಲಿಕೆಯ 23ನೇ ಅವಧಿಯ ಮೇಯರ್ ಮತ್ತು ಉಪಮೇಯರ್ 4 ಸ್ಥಾಯಿ ಸಮಿತಿಗಳಿಗೆ ಚುನಾವಣೆ ನಡೆಯುವಂತೆ ಪ್ರಾದೇಶಿಕ ಆಯುಕ್ತರು ಆದೇಶವನ್ನು ಹೊರಡಿಸಿರುವಂಥದ್ದು. ಕಲಬುರಗಿ ಮಹಾನಗರ ಪಾಲಿಕೆ ಒಟ್ಟು 55 ಸದಸ್ಯರ ಬಲಾಬಲ ಹೊಂದಿರುವಂಥ ಈ ಒಂದು ಪಾಲಿಕೆಯಲ್ಲಿ 27 ಜನ ಕಾಂಗ್ರೆಸ್ನ ಸದಸ್ಯರಿರುವಂಥದ್ದು, ಜೊತೆಗೆ 4 ಜನ JDSನ ಸದಸ್ಯರಿರುವಂಥದ್ದು, BJPಯ ಹಲವು ಸದಸ್ಯರು ಕೂಡ ಇರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಏನು ಸಾಕಷ್ಟು ಜನ MLAಗಳು ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ಕಾಂಗ್ರೆಸ್ನ MLA ಮತ್ತು ವಿಧಾನ ಪರಿಷತ್ ಸದಸ್ಯರು ಇರುವಂಥ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ಅಂದರೆ 23ನೇ ಅವಧಿಗೂ ಕೂಡ ಏನು ಕಲಬುರಗಿ ಮಹಾನಗರ ಪಾಲಿಕೆ ಗದ್ದುಗೆ ಹಿಡಿಯಲ್ಲಿ ಕಾಂಗ್ರೆಸ್ ಬಹುತೇಕ ಸಕ್ಸಸ್ ಆಗುತ್ತೆ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಈ ಬಾರಿ 23ನೇ ಅವಧಿಗೆ ಕಲಬುರಗಿ ಮಹಾನಗರ ಪಾಲಿಕೆಯ ಸಾಮಾನ್ಯ ವರ್ಗ ಮಹಿಳೆಗೆ ಮೇಯರ್ ಸ್ಥಾನ ಮೀಸಲಾಗಿದ್ದರೆ ಉಪಮೇಯರ್ ಹಿಂದುಳಿದ ವರ್ಗ ಬಿಗೆ ಸೇರಿರುವಂಥದ್ದು. ಸೊ ಹಾಗಾಗಿ ಎರಡೂ ಪಕ್ಷದಲ್ಲಿ ಮೇಯರ್ ಮತ್ತು ಉಪಮೇಯರ್ಗಾಗಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಆಗಸ್ಟ್ 7ರಂದು ಕಲಬುರಗಿಯ ಏನು ಟೌನ್ ಹಾಲ್ನಲ್ಲಿ 23ನೇ ಅವಧಿಯ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಕೂಡ ನಡೀತಾ ಇರುವಂಥದ್ದು. ಆದರೆ ಸದ್ಯದ ರಾಜಕೀಯ ಬಲಾಬಲ ನೋಡ್ತಾ ಹೋಗೋದಾದರೆ ಕಲಬುರಗಿ ಮಹಾನಗರ ಪಾಲಿಕೆಯ ಗದ್ದುಗೆ ಮತ್ತೊಮ್ಮೆ ಕಾಂಗ್ರೆಸ್ ಹಿಡಿಯುವಂಥ ಸಾಧ್ಯತೆ ಇರುವಂಥದ್ದು. ಆದರೆ BJP JDS ಮೈತ್ರಿ ಪಕ್ಷಗಳು ಕೂಡ ಹೇಗಾದರೂ ಮಾಡಿ ಈ ಬಾರಿ ಕಾಂಗ್ರೆಸ್ ಏನು ಪಾಲಿಕೆ ಗದ್ದಿಗೆ ಹಿಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ತಮ್ಮದೇ ಆದಂಥ ಪ್ಲ್ಯಾನನ್ನು ರೂಪಿಸ್ತಾ ಇರುವಂಥದ್ದು. ಆದರೆ ಬಲಾಬಲದಲ್ಲಿ ಎಲ್ಲೋ ಒಂದು ಕಡೆ ಮೈತ್ರಿ ಪಕ್ಷ ಹಿಂದೆ ಬೀಳ್ತಾ ಇರುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿರುವಂಥದ್ದು. ಹಾಗಾಗಿ ಈ ಬಾರಿ ಕೂಡ ಕಾಂಗ್ರೆಸ್ ಗದ್ದಿಗೆ ಹಿಡಿಯುತ್ತೆ ಅನ್ನುವಂಥದ್ದಂತೂ ಭಾಳ ಸ್ಪಷ್ಟವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ಆಗಸ್ಟ್ 7ರಂದು ಕಲಬುರಗಿ ಮಹಾನಗರ ಪಾಲಿಕೆಯ 23ನೇ ಅವಧಿಯ ಮೇಯರ್ ಮತ್ತು ಉಪಮೇಯರ್ 4 ಸ್ಥಾಯಿ ಸಮಿತಿಗಳಿಗೆ ಚುನಾವಣೆ ನಡೆಯುವಂತೆ ಪ್ರಾದೇಶಿಕ ಆಯುಕ್ತರು ಆದೇಶವನ್ನು ಹೊರಡಿಸಿರುವಂಥದ್ದು. ಕಲಬುರಗಿ ಮಹಾನಗರ ಪಾಲಿಕೆ ಒಟ್ಟು 55 ಸದಸ್ಯರ ಬಲಾಬಲ ಹೊಂದಿರುವಂಥ ಈ ಒಂದು ಪಾಲಿಕೆಯಲ್ಲಿ 27 ಜನ ಕಾಂಗ್ರೆಸ್ನ ಸದಸ್ಯರಿರುವಂಥದ್ದು, ಜೊತೆಗೆ 4 ಜನ JDSನ ಸದಸ್ಯರಿರುವಂಥದ್ದು, BJPಯ ಹಲವು ಸದಸ್ಯರು ಕೂಡ ಇರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಏನು ಸಾಕಷ್ಟು ಜನ MLAಗಳು ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ಕಾಂಗ್ರೆಸ್ನ MLA ಮತ್ತು ವಿಧಾನ ಪರಿಷತ್ ಸದಸ್ಯರು ಇರುವಂಥ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ಅಂದರೆ 23ನೇ ಅವಧಿಗೂ ಕೂಡ ಏನು ಕಲಬುರಗಿ ಮಹಾನಗರ ಪಾಲಿಕೆ ಗದ್ದುಗೆ ಹಿಡಿಯಲ್ಲಿ ಕಾಂಗ್ರೆಸ್ ಬಹುತೇಕ ಸಕ್ಸಸ್ ಆಗುತ್ತೆ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಈ ಬಾರಿ 23ನೇ ಅವಧಿಗೆ ಕಲಬುರಗಿ ಮಹಾನಗರ ಪಾಲಿಕೆಯ ಸಾಮಾನ್ಯ ವರ್ಗ ಮಹಿಳೆಗೆ ಮೇಯರ್ ಸ್ಥಾನ ಮೀಸಲಾಗಿದ್ದರೆ ಉಪಮೇಯರ್ ಹಿಂದುಳಿದ ವರ್ಗ ಬಿಗೆ ಸೇರಿರುವಂಥದ್ದು. ಸೊ ಹಾಗಾಗಿ ಎರಡೂ ಪಕ್ಷದಲ್ಲಿ ಮೇಯರ್ ಮತ್ತು ಉಪಮೇಯರ್ಗಾಗಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಆಗಸ್ಟ್ 7ರಂದು ಕಲಬುರಗಿಯ ಏನು ಟೌನ್ ಹಾಲ್ನಲ್ಲಿ 23ನೇ ಅವಧಿಯ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಕೂಡ ನಡೀತಾ ಇರುವಂಥದ್ದು. ಆದರೆ ಸದ್ಯದ ರಾಜಕೀಯ ಬಲಾಬಲ ನೋಡ್ತಾ ಹೋಗೋದಾದರೆ ಕಲಬುರಗಿ ಮಹಾನಗರ ಪಾಲಿಕೆಯ ಗದ್ದುಗೆ ಮತ್ತೊಮ್ಮೆ ಕಾಂಗ್ರೆಸ್ ಹಿಡಿಯುವಂಥ ಸಾಧ್ಯತೆ ಇರುವಂಥದ್ದು. ಆದರೆ BJP JDS ಮೈತ್ರಿ ಪಕ್ಷಗಳು ಕೂಡ ಹೇಗಾದರೂ ಮಾಡಿ ಈ ಬಾರಿ ಕಾಂಗ್ರೆಸ್ ಏನು ಪಾಲಿಕೆ ಗದ್ದಿಗೆ ಹಿಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ತಮ್ಮದೇ ಆದಂಥ ಪ್ಲ್ಯಾನನ್ನು ರೂಪಿಸ್ತಾ ಇರುವಂಥದ್ದು. ಆದರೆ ಬಲಾಬಲದಲ್ಲಿ ಎಲ್ಲೋ ಒಂದು ಕಡೆ ಮೈತ್ರಿ ಪಕ್ಷ ಹಿಂದೆ ಬೀಳ್ತಾ ಇರುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿರುವಂಥದ್ದು. ಹಾಗಾಗಿ ಈ ಬಾರಿ ಕೂಡ ಕಾಂಗ್ರೆಸ್ ಗದ್ದಿಗೆ ಹಿಡಿಯುತ್ತೆ ಅನ್ನುವಂಥದ್ದಂತೂ ಭಾಳ ಸ್ಪಷ್ಟವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.